ಜಸ್ಟ್ ನಾನು ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆ. ಸೊ ತುಂಬ ದಿವಸದಿಂದ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಮರೆತೋಗ್ತಾ ಇದ್ದೆ. ಮರೀದೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಅನ್ವಾಂಟೆಡ್ ಗಿಫ್ಟ್. ಯಾಕೆಂತಂದರೆ ಪ್ರತಿಯೊಂದು ಫಂಕ್ಷನ್ಗೆ ಹೋದ್ರೂ ನಾವೆಲ್ಲರೂ ಏನಾದ್ರು ಒಂದು ಗಿಫ್ಟ್ ಅಥವಾ ಪ್ರೆಸೆಂಟೇಷನ್ನ ನಾವು ಕ್ಯಾರಿ ಮಾಡ್ತಾನೆ ಇರ್ತೀವಿ, ತೊಗೊಂಡೋಗಿ ಕೊಡ್ತೀವಿ. ಈಗ ಎಲ್ರಿಗೂ ಒಂದೊಂದು ಫಂಕ್ಷನ್ ಅಂತಂದರೆ ಇಂತಿಂಥ ಗಿಫ್ಟ್. ಈಗ ಗೃಹ ಪ್ರವೇಶ ಅಂತ ಬಂದರೆ ವಾಲ್ ಕ್ಲಾಕು, ವಾಲ್ ಪೇಪರು, ಗಣೇಶ ಐಡಲ್ ಅಂತೆ, ಬುದ್ಧ ಅಂತ ಈ ಥರ ಏನಾದ್ರು ಕೊಡ್ತೀವಿ. ಮಕ್ಕಳು ಬರ್ಡೇ ಅಂತ ಹೋದರೆ ಮಕ್ಳಿಗೆ ಬೇಕಾಗಿರೋ ಟಾಯ್ಸು, ಕ್ರಯಾನ್ಸು, ಬುಕ್ಸು ಇಲ್ಲ ಬಟ್ಟೆ ಅಂತ ಕೊಡ್ತೀವಿ. ಇಲ್ವಾ ತುಂಬ ಕ್ಲೋಸ್ ಬರ್ಡೇ ಪಾರ್ಟೀಸ್ ಅಂದರು ಅಗೇನ್ ಈ ಥರನೇ ಏನಾರು ಕೊಡ್ತೀವಿ. ಮದುವೆ ಅಂತಂದರೆ ವಾಚಸ್ ಅಂತೆ, ಅವ್ರಿಗೆ ಬಟ್ಟೆ ಅಂತೆ, ಇನ್ನೇನಾರು ಒಂದು ಕೊಡ್ತೀವಿ. ಬಟ್ ಏನಾರು ಒಂದು ಕೊಡ್ತೀವಿ. ಬಟ್ ಎಲ್ರಿಗೂ ಒಂದು ತಲೆಯಲ್ಲಿ ಇಂಥ ಫಂಕ್ಷನ್ಗೆ ಇಂಥ ಗಿಫ್ಟ್ ಕೊಡಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಆದರೆ ಒಂದು ಸತಿನಾರು ಯೋಚನೆ ಮಾಡಿದ್ದೀರಾ, ಇಷ್ಟೊಂದು ನಾನು ಈ ಥರ ಗೃಹಪ್ರವೇಶಕ್ಕೆ ಈ ಥರ ಐಟಮ್ಸ್ ತೊಗೊಂಡೋದ್ರೆ ನಂತರನೇ ಇನ್ನೊಬ್ಬರು ತೊಗೊಂಡು ಬಂದಿರ್ತಾರೆ, ಎಷ್ಟು ಅಂತ ಆ ಮನೇಲಿ ಗಿಫ್ಟ್ ಯೂಸ್ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಏಕೆಂದರೆ ಒಂದು ಮನೆ ಅಂತಂದರೆ ಎಷ್ಟು ಗಡಿಯಾರಗಳನ್ನ ನಾವು ಹಾಕ್ಬೋದು, ಎಷ್ಟು ವಾಲ್ಪೇಪರ್ ಹಾಕ್ಬೋದು, ಎಷ್ಟು ಫೌಂಟೇನ್ಗಳನ್ನ ಇಡ್ಬೋದು, ಎಷ್ಟು ಮೂರ್ತಿಗಳನ್ನ ಇಡ್ಬೋದು. ಜಸ್ಟ್ ಯೋಚನೆ ಮಾಡಿ. ಆ ಮದುವೆಗೋಷ್ಟು ಹೂ ಬುಕ್ಕೆ ಅಂತ ತೊಗೊಂಡು ಬರ್ತಾರೆ, 300 - 400 ರೂಪಾಯಿ ಕಡಿಮೆ ಆ ಹೂ ಬುಕ್ಕೆಗಳಿರೋದಿಲ್ಲ. 10 ನಿಮಿಷ ಕೂಡ ಹಿಂಗೆ ಇಟ್ಕೋತಾರೆ, ಅದನ್ನು ಬಿಸಾಕ್ತಾರೆ. ಮತ್ತು ಸಾಯಂಕಾಲ ರಾತ್ರಿಗೆ ನಿಮಗೆ ಕೊಟ್ಟಿರೋಂಥ ಒಂದು ಹಣ ಕಂಪ್ಲೀಟಾಗಿ ವ್ಯರ್ಥ ಆಗುತ್ತೆ. ಸೊ ನಾವು ಕೊಡೋವಂಥ ಗಿಫ್ಟು ಅವರು ಖುಷಿಯಿಂದ ಬಳಸಿದಾಗಷ್ಟೇ ಅದು ನಮಗೂ ತೃಪ್ತಿ, ಅವ್ರಿಗೂ ತೃಪ್ತಿ, ಇಬ್ರಿಗೂ ಒಂದು ಯೂಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಏನೇನೋ ಕೊಡೋ ಬದಲು ನೀಟಾಗಿ ಎನ್ವಲಪಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಥವಾ ನೀವು ಎಷ್ಟು ಕೊಡಬೇಕು, ಗಿಫ್ಟಾಗಿ ಎಷ್ಟು ಖರ್ಚು ಮಾಡಿ ತೊಗೊಂಡೋಗ್ತೀರಾ ಅದಷ್ಟೇ ದುಡ್ಡನ್ನು ನೀವು ಎನ್ವಲಪಲ್ಲಿ ಇಟ್ಕೊಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ನಿಮ್ಗೆ ಕೊಟ್ಟು ದುಡ್ಡು ಕೂಡ ಉಪಯೋಗಕ್ಕೆ ಬರುತ್ತೆ. ಯಾರೂ ದುಡ್ಡನ್ನು ಬೇಡ ಅಂತ ಯಾರೂ ಬಿಸಾಡೋದಿಲ್ಲ. ಏನು ಸಣ್ಣ ಪುಟ್ಟ ಖರ್ಚುಗಳು, ಚಿಕ್ಕದು ರಿಟರ್ನ್ ಗಿಫ್ಟಿನ ಖರ್ಚಾಗಿರ್ಬೋದು, ತಾಂಬೂಲದ ಖರ್ಚು ಅವ್ರಿಗೆ ವಾಪಸ್ ಬಂದು ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಫಿನಾನ್ಷಿಯಲಿ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದ್ಯಾವುದೋ ಬಿಸಾಡೋ ಗಿಫ್ಟ್ಗೆ 200-300 ರೂಪಾಯಿ ಕೊಡೋ ಬದಲು ಅದನ್ನೇ ನೀವು ನೀಟಾಗಿ ಎನ್ವಲಪಲ್ಲಿ ಹಾಕಿ ಖುಷಿಯಿಂದ ಪ್ರೀತಿಯಿಂದ ವಿಶ್ ಮಾಡಿ ನೀವು ಅವ್ರಿಗೆ ಕೈಗೆ ಕೊಟ್ಟರೆ, ಮೂಯಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕೊಟ್ಟರೆ ನಿಜವಾಗ್ಲೂ ತುಂಬ ಜನ ಅದನ್ನು ಇಷ್ಟಪಡ್ತಾರೆ. ಯಾಕೆಂದರೆ ನಾವೇ ಮನೆಗೆ ಬೈಕೊಂಡಿರ್ತೀವಿ, ಅಯ್ಯೋ ಇದನ್ನು ಕೊಡೋ ಬದಲು ಈ ಥರ ವೇಸ್ಟ್ ಆಗಿ ಕೊಡೋ ಬದಲು ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಕೊಡ್ತಾರೆ. ಪ್ಲಾಸ್ಟಿಕ್ ಡಬ್ಬ ಇದೇ ದುಡ್ಡನ್ನ ಡಬ್ಬ ಬದಲು ದುಡ್ಡಿಟ್ಟು ಕೊಟ್ಟಿದ್ರೆ ಆಗಿರ್ತಿತ್ತಲ್ವ ಅಂತ ನಾವು ಎಷ್ಟೋ ಸತಿ ಬೈಕೊಂಡಿರ್ತೀವಿ. ಹಾಗಾಗಿ ದಯವಿಟ್ಟು ಇನ್ನಾದರೂ ಬದಲಾಗಿ ಅನಾವಶ್ಯಕವಾದ ಗಿಫ್ಟ್ನ ದಯವಿಟ್ಟು ತೊಗೊಂಡೋಗದೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಕೊಡಿ. ಇಲ್ಲ ಕ್ಲೋಸ್ ಸರ್ಕಲ್ ಇದ್ದಾಗ ಅವ್ರನ್ನೇ ಕೇಳಿ ಏನು ತೊಗೊಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಈಗ ಮಗು ಬರ್ಡೇ ಕರೆದಿದ್ದಾರಾ ಅಥವಾ ನಾಮಕರಣಕ್ಕೆ ಕರೆದಿದ್ದಾರೆ ಅಂತಂದರೆ ಏನು ಮಗುಗೆ ಏನಾರ ಬೇಕು ಅಂತ ಕೇಳ್ಕೊಳ್ಳಿ. ಇಲ್ಲ ಗೃಹ ಪ್ರವೇಶಕ್ಕೆ ಹೋಗ್ತಿದ್ರೆ ಅವ್ರ ಮನೆಯಲ್ಲಿ ಏನಿಲ್ಲ ಅನ್ನೋದನ್ನ ನೀವು ತಿಳ್ಕೊಂಡು, ಇಲ್ಲ ನಾನು ಇಂಥದ್ದನ್ನು ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಮನೇಲಿ ಇದೆಯಾ ಅಂತ ಕೇಳ್ಕೊಳ್ಳಿ. ತುಂಬ ಕ್ಲೋಸ್ ಸರ್ಕಲಲ್ಲಿ ಓಪನ್ ಆಗಿ ಕೇಳೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಅದನ್ನು ನೀವು ಗಿಫ್ಟ್ ಮಾಡಿದಾಗ ನಿಮಗೆ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ, ಅವರು ಅದನ್ನು ಉಪಯೋಗಿಸ್ಕೊತಾರೆ. ಸೊ ಯಾರ್ಯಾರು ಈ ಥರ ಎಲ್ಲ ಎಲ್ರಿಗೂ ಯಾರ್ಯಾರಿಗೆ ಈ ಥರ ಯೋಚನೆ ಬಂದಿದೆ ಅವರೆಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.